Okay, let's go. ಗೈಸ್, ಎಷ್ಟು ಕಷ್ಟಪಟ್ಟು ಈ ಜಾಗ ಹಿಡ್ದಿದ್ದಾನೆ ಅಂದ್ರೆ ಶರತ್ತು ಸಾಹಸ ಮಾಡಿದೆ ಕೇಳಲ್ಲ. ಲೈಟ್ ಇದು ಗೈಸ್, ನೆಕ್ಸ್ಟ್ ಲೆವೆಲ್ ರಶ್. ಆದ್ರೆ ನಮಗ್ ಸೀಟ್ ಸಿಕ್ಕಿದೆ ಅಷ್ಟೇ. ಬೇರೆಯವರು ನಾನು ಹೆಂಗ್ ತೋರಿಸ್ಲಿ ಅಂತ ಅಂದಾಗ ಆಗೈತೆ. ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ನೋಡಿ, ಯಾರು ಏನಾರು ಎಸ್ಗಿಸಿದ್ರೆ ನನ್ನ ಮೇಲೆ ಅಂತ. ಗೈಸ್ ಇಲ್ಲಿ ನೋಡ್ರಿ, ಈಗ ಬೆಂಗಳೂರು ಯಾವ್ದು ಯಲಹಂಕ ದಾಟದ ಮೇಲೆ ಶುರು ಆಯ್ತು. ಕುತ್ಕೊಳಕ್ ಜಾಗ ಇಲ್ಲ, ಹೆಂಗೋ ಹೊಡೆದಾಡಿದ್ರು ಅಂತ ಅಂದ್ರೆ ಒಂದ್ ಸೀಟ್ಗೋಸ್ಕರ. ಹ್ಯಾಟ್ಸ್ ಆಫ್. ಫೋನ್ ಚಾರ್ಜ್ ಮಾಡ್ಕೊಂಡ್ ಬಂದವನೆ ಹಾಸ್ಟೆಲಲ್ಲಿ 200% ಚಾರ್ಜ್ ಮಾಡ್ಕೊಂಡ್ ಬಂದವನೆ. ಮೊಬೈಲ್ ಫೋನ್ ನೋಡ್ದವನೆ. ಅದನ್ನ ಅವಾಗ ಚಾರ್ಜ್ ಮಾಡ್ತಾನೆ. ಈ ಸೀಟಲ್ಲಿ ಆಗಿಂದ ಶಶಿ ಕೂತಿದ್ದ, ಅವಾಗಿಂದ ನಾವು ಹಿಂದೆ ಸೀಟ್ ನೋಡ್ತಿದ್ದ. ಏನ್ Opposite seat. ನೋಡಿದ್ರೆ ಅದು ಹುಡುಗಿ ಕೂತವಳೆ. ಆ ಹುಡುಗಿನ ಅವಾಗಿಂದ ನೋಡ್ತಾವನೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. 5ನೇ ಕ್ಲಾಸ್ ಹುಡುಗಿ, 5ನೇ ಕ್ಲಾಸ್ ಹುಡುಗಿ ಕೂತಿರೋದು. ಅದನ್ನು ಬಿಡಲ್ಲ ಅಂತ ನನ್ನ ಮಗ ಇಟ್ಕೊಂಡು ನಾವು ಟ್ರಿಪ್ ಹೊಡಿಬೇಕು. ಮಂತ್ರಾಲಯಕ್ಕೆ ದೇವ್ರು ನೋಡು ಅಂತ ಅಂದ್ರೆ ಏನಾರು. ಅದು 5ನೇ ಕ್ಲಾಸ್ ಹುಡುಗಿ, 5ನೇ ಕ್ಲಾಸ್ ಹುಡುಗಿ ಆಹಾ ಅಂತ ಓದ್ತಾ ಇದ್ದ. ಹೆಂಗ ಆಗ್ತಾ ಇದೆ ಅಂದ್ರೆ ನಿದ್ದೆನೆ ಬರ್ತಿಲ್ಲ ನನಗೆ. ಆಮೇಲೆ ನಿದ್ದೆ ಬಿಟ್ಟು ಯಾವ್ದು ಆ್ಯಪ್ ಅಡಿಲ್ಲ, ಆ್ಯಪ್ ಯಾವ್ದು, ವೇಲ್ಸ್ ಮೈ ಟ್ರೈನ್ ಅಲ್ಲಿ 2:18 ರೀಚ್ ಆಗ್ತೀರಾ ಅಂತ ತೋರಿಸ್ತಿದೆ. ಈಗ ನೋಡಿದ್ರೆ 2:48 ರೀಚ್ ಆಗ್ತೀರಾ ನೀವು ಅಂತ ತೋರಿಸ್ತಿದೆ. ನಮ್ಮ ಮಲ್ಗಂಗಿಲ್ಲ, ಟ್ರೈನಲ್ಲ ಎಲ್ಲ ಹಾಲ್ಟ್ ಗಿಟ್ ಹಾಕೊಂಡು ಸ್ಟೇಷನ್ ಅಲ್ಲಿ ಒಂದು ಟೆಂಟ್ ಹಾಕೊಂಡು ಮಲ್ಕೊಳ್ಳೋದಷ್ಟೇ. ಈ ನನ್ನ ಮಗ 2 ರೌಂಡ್ ನಿದ್ದೆ ತೆಗ್ದವನ ಆಗ್ಲೇನೆ. 2 ರೌಂಡ್ ನಿದ್ದೆ ತೆಗೆದು ಈಗ ನಾನು ಇಲ್ಲಿ ನೋಡ್ರಿ, ಇಷ್ಟೇ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ರೀಲ್ಸ್ ಕಳಿಸ್ತಾ ಇದೀವಿ ಒಬ್ರಿಗೊಬ್ರು. ಗೈಸ್, ಇದು ಯಾವ್ದು ಗುಂಟಕಲ್ ಜಂಕ್ಷನ್ ಅಂತ ಅಂತೆ. ಎಲ್ಲ ನಾವು ಈಗ ಆಂಧ್ರ ಇದ್ರಲ್ಲಿ ಇದ್ದೀವಿ. ಬಟ್ ಏನಿದ್ರು ನಿದ್ದೆ ಬರ್ತಿಲ್ಲ. ಈಗ ನನ್ನ ಮಗ ನೋಡ್ರಿ, ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ನಂದು ಶಿವಂದು ಶರತ್ತದು ಇಬ್ರದು ನಿದ್ದೆ ಇವನೇ ಹೊಡಿತಾನ. ಪಾಪ ಅವನ್ಗೆ ಜಾಗ ಸರಿಯಾಗಿ ಆಗ್ತಿಲ್ಲ, ಅವನಿಗೆ ಜಾಗ ಕರೆಕ್ಟ್ ಆಗಿಲ್ಲ ಅವನಿಗೆ ನಿದ್ದೆ ಮಾಡಕ್ಕೆ. ಆಗ್ಲಿಂದ ಪಾಪ ಹಂಗೆ ಹಿಂಗೆ ಅಂತ ಒದ್ದಾಡ್ಕೊಂಡು ಒಳ್ಳೆ ಮೊಲದ ಥರ ಆಗ್ಲಿಂದ. ಇದರಲ್ಲಿ ನೋಡ್ರಿ, ಟ್ರೈನ್ಗೆ ಅಂತ ಮಲಗಿರೋದು. ಆಮೇಲೆ ಅಲ್ಲಿ ಎಷ್ಟು ಇದಾಗಿ ಕ್ಲೀನಾಗಿ ಅದೇನೋ ಚೇರೆಲ್ಲ ಮಾಡಿಟ್ಟಿದ್ದಾರೆ. ಸಖತ್ ಚೆನ್ನಾಗಿ ಮಲಗಿದ್ದಾರೆ ಇಲ್ಲಿ. ಇಲ್ಲಿ ನೋಡ್ರಿ, ಈಗ ನೋಡ್ರಿ ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ ಟ್ರೈನ್ಗೆ. ಹಂಗೆ ಮಲಗಿದ್ದಾರೆ. ಹೇಳ್ತಾ ಇದ್ದಾರೆ ಅದೇನೋ ರಾಯಚೂರು ಯಾದಗಿರಿ ಟ್ರೈನ್ ಬಂತು ಹತ್ರಪ್ಪ ಅಂತ ಹೇಳ್ತಾವ್ರೆ. ಗೈಸ್, ಇಲ್ಲಿ ನೋಡ್ರಿ, ಹುಡುಗ ಗೊತ್ತಾಗಲ್ಲ ಅವನಿಗೆ. ಇನ್ನೊಂದು ಕಾಣ ಆಗಿದೆ ಅಣ್ಣ. ರಾತ್ರಿ ಕುರ್ಕುರೆ ತಿನ್ನೋ ಚಿಕ್ಕ ಮಕ್ಕಳು ಹಂಗೆ, ಅದಕ್ಕೆ ತಾಳ್ತಾ ಇದ್ದಾನೆ. ಹುಚ್ಚೆಲ್ಲ ಊಟ ಮಾಡಿಲ್ಲ. Guys, finally we landed here on Mantralaya Road. ಅಂದ್ರೆ ಅದು ಜಂಕ್ಷನ್ ಹೆಸರು. ಮಂತ್ರಾಲಯಕ್ಕೆ ಹೋಗಿರೋದು, ಮಂತ್ರಾಲಯ ರೋಡಲ್ಲಿ ಇರೋದು. ಅದೇ ಈ ಸ್ಟೇಷನ್ ಹೆಸರು ತಾನೇ ಅದು. ನಮ್ಗೆ ಶಶಿ ನೆಗದನ ಎಷ್ಟೊತ್ತಿಂದ ತಕ್ಷಣ ಮಕ್ಕಳ ಖುಷಿ ನೋಡ್ಬೇಕಿತ್ತು. ಏನೋ ನಿಂತಿದ್ದಾನೆ ಅಂದ್ರೆ ನಾನ್ ನೆಗಿತಾನೆ ನೋಡ್ತಾ ಇದೀನಿ, ನೆಗಿಲೇ ಇಲ್ಲ. ಎಲ್ಲಿ ಈಗ ಆಟ ಬಹಳ ಆಸೆ ಐತಿ. ಅದಕ್ಕೆ ತುದಿ ನಿಂತಿದ್ದೆ. ಅಲ್ಲಿಂದ ಅಣ್ಣ ಹೇಳ್ತಾರ ಎಳ್ಕಳ್ಳವನ್ನ ಅಂತಿದ್ರು.
ಆಮೇಲೆ ನಿಮ್ಮ ಫ್ರೆಂಡ್ಸ್ ಬಂದು ಇಚ್ಕಿಚ್ಕೋರು. ರೂಮ್ ಇಲ್ಲ. ಎಲ್ಲ 12 hours ಕೊಟ್ಬಿಟ್ಟು ಒಂದು 1 hour ಎಕ್ಸ್ಟ್ರಾ ಅಷ್ಟೇ. ರೆಡ್ ಲೈಟ್ ಬಿದ್ದಿದಲ್ಲ ಅಲ್ಲಿ ಚೇಂಜ್ ಆಗ್ತಿತ್ತಲ್ಲ, ಅಲ್ಲಿದೆ ಬ್ಲೂ ಆಯ್ತಲ್ಲ, ರೆಡ್ ಆಯ್ತಲ್ಲ. ಸ್ಕ್ರೀನ್ ಶಾಟ್ ಕಂಫರ್ಟ್ ಇರ್ತದೆ. ತೋರಿಸಿ ರೂಮ್ ನೋಡ್ತಾ ಇದೀವಿ. ಟೈಮ್ ಆಗ್ಲೇ 3:15 ಆಯ್ತು. 3:15ನಾ? ಓಡ್ತಾವನೆ. ಅವ್ನು ಬ್ಲಾಗಲ್ಲೆಲ್ಲ ಬರಲ್ಲ, ಯಾಕೆಂದ್ರೆ ಹೇಳ್ಬಿಟ್ಟಿದ್ದಾರೆ ಎಲ್ಲೂ ಹೋಗ್ಬೇಡ ನೀನ್ ಆ ಥರ ಬ್ಲಾಗಲ್ಲೆಲ್ಲ ಅಂತ, ಅದಕ್ಕೆ ಬರಲ್ಲ ಅವನು. ಇದು ಎಷ್ಟು 3:15 ಅಂತ ಒಂದು ಸ್ಲೋ ಆಗಬೇಕಲ್ಲ ಹೆಚ್ಚು. 3:15 ಆಗಿದೆ. ಈಗ ರೂಮ್ ಹುಡುಕ್ತಿದ್ದೀವಿ. ಬೆಳಗ್ಗೆ ಆದಷ್ಟು ಬೇಗ ಎದ್ದು ಹೋಗೋಣ ದರ್ಶನಕ್ಕೆ ಅಂತ ಅನ್ಕೊಂಡಿದ್ದೀವಿ. ಮಲ್ಗದೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಈಗ ನೋಡಕ್ಕೆ ಹೋಗ್ತಿದ್ದೀವಿ. ಅವನ್ನ ಎಷ್ಟೊಂದು 2-3 ಥರ ರೂಮ್ ತೋರಿಸಿದ್ದಾರೆ. ನೋಡೋಣ ಯಾವ ಥರ ಅಂತ. ಇಲ್ಲಿಗೆ ಬಂದು ಅಂತಲೇ ಗೊತ್ತಾಗ್ತಲ್ಲ. ಇದಾ? ಓಕೆ. ಇಲ್ಲಿ ಇಟ್ಬಿತ್ತಾ? ಇಲ್ಲಿ ಫ್ರೀ. 1200 ತಗೊಂಡಿದ್ದಿತ್ತು ಅವರು. ಅವ್ರು ಹೇಳಿದ್ದು ಇದೇ ರೂಮ್ಗೆ ಕೊಡ್ತೀನಿ, ದರ್ಶನ ಮಾಡಿ ಬಂದು ಹೊರಗೆ ಹೋಗೋದಾದ್ರೆ ಇಲ್ಲಿ ನಾವು ಅದಕ್ಕೆ ಕಡಿಮೆ ಮಾಡ್ತೀವಿ. ಯಾವ್ದನ್ನ? ಈ ರೂಮ್ ನಾವು ದರ್ಶನ ಮಾಡೋದಕ್ಕೆ ಹೊರಗಡೆ ಇಲ್ಲಿ ಖಾಲಿ ಮಾಡಕ್ ಆಗಲ್ವಲ್ಲ. ದೇವಸ್ಥಾನದ ಮುಂದೆ ಲಾಕರ್ ಐತೆ ಅಷ್ಟೇ. ಈಗ ಲೋ 300 ರೂಪಾಯಿಗೋಸ್ಕರ ಇದೇನ್ ಮಾಡೋದು ಅಂತ. ಗೈಸ್ ರೂಮು ಎಲ್ಲ ಚೆಕ್ ಇನ್ ಆಗಿದ್ದೀವಿ. ಸೊ ಫುಲ್ಲು ಅಂದರೆ ಲಿಟ್ರಲಿ ಫುಲ್ ಫೆಡಪ್ ಆಗಿಬಿಟ್ಟಿದ್ದೀವಿ ಇವತ್ತಿನ ಜರ್ನಿ ಸಾಕಾಗೋಯ್ತಪ್ಪ. ಎಲ್ಲಂದ್ರಲ್ಲಿ ಅವರು ಎಲ್ಲ ಮಲ್ಕೊಂಡು ಅವರು ಎಲ್ಲ ಕಷ್ಟಪಟ್ಕೊಂಡು ಬಂದರು, ನಾವು ಕಷ್ಟಪಟ್ಕೊಂಡು ಬಂದ್ವು. ಸೊ ಫೈನಲಿ ಬಂದಿದ್ದೀವಿ. ಈಗ ಮಲ್ಕೊಂಡು ನಾನು ಬೆಳಗ್ಗೆ ದರ್ಶನಕ್ಕೆ ಮಾಡಿಸ್ತೀನಿ ನೀವು. ಸೊ ಲೆಟ್ಸ್ ಮಾತಾಡ್ತಾರೆ. ಗಾಯ್ಸ್, ವ್ಲಾಗ್ನ ಎಂಡ್ ಮಾಡಿರಲಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಹೇಳು. ಬಾಯ್.